ನಮಸ್ತೆ ಎಲ್ಲರಿಗೂ ರೇಷ್ಮಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಅವರೆಕಾಳು ಮತ್ತು ಸೊಪ್ಪು ಎಲ್ಲ ಹಾಕಿ ಇವತ್ತು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ನಾನಿವತ್ತು ಸಿಟಿಗೆ ಹೋಗಿದ್ದೆ, ಹಾಗಾಗಿ ಸೊಪ್ಪು ಫ್ರೆಶ್ ಆಗಿತ್ತು ತೊಗೊಂಡು ಬಂದಿದ್ದೆ. ಜೊತೆಗೆ ನಾನು ಮಸಾಲೆ ರುಬ್ಲಿಕ್ಕೋಸ್ಕರ ಒಂದು ಟೊಮೊಟೊ ಕೂಡ ಆ್ಯಡ್ ಮಾಡ್ತೇನೆ. ಒಂದು ವಿಜಲ್ ಆದರೆ ಸಾಕು, ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ತುಂಬ 2-3 ವಿಜಲ್ ಹಾಕ್ಸಿದ್ರೆ ಒಂದು ವಿಜಲಿಗೆ ಆಫ್ ಮಾಡ್ತೇನೆ. ಪಕ್ಕದಲ್ಲಿ ಮಸಾಲೆಗೆ ಸ್ವಲ್ಪ ಮಸಾಲೆನ ಹುರ್ಕೊಳ್ತೇನೆ. ಅದಕ್ಕೆ ಒಂದು ಸಣ್ಣದು 2 ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ ಹಾಕಿ ಸ್ವಲ್ಪ ಬ್ರೌನಿಷ್ ಬರೋ ತನಕ ಹುರ್ಕೊಳ್ತೇನೆ. ಮಸಾಲೆಗೆ ಸ್ವಲ್ಪ ಬ್ರೌನಿಷ್ ಬಂದರೆ ಸಾಕು, ಏಕೆ ತುಂಬ ಸೀದು ಹೋಗಿರೋ ಸ್ಮೆಲ್ ಬಂದರೆ ಅದು ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಲೈಟಾಗಿ ಬ್ರೌನಿಷ್ ಆಗೋ ತನಕ ಹುರ್ಕೊಳ್ತೇನೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು. ಅದಕ್ಕೆ ಕೋಕೋನಟ್ನ ಆ್ಯಡ್ ಮಾಡ್ತೇನೆ. ನಾನು ಮಸಾಲೆ ರುಬ್ಬಲಿಕ್ಕೆ ಕೋಕೋನಟ್ಟು ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೇನೆ. ಪಕ್ಕದಲ್ಲಿ ಸೊಪ್ಪು ಬೆಂದಿದೆ, ಒಂದು ವಿಜಲಿಗೆ ಆಫ್ ಮಾಡಿದ್ದೆ, ಬೆಂದಿದೆ. ಅದನ್ನು ಮಸಾಲೆ ರುಬ್ಬಲಿಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಳ್ತೇನೆ. ಸೊಪ್ಪು ಮತ್ತು ಕಾಳು ನಾವು ಬಸ್ಸಾರು ಮಾಡುವಾಗ ಇದು ಮಸಾಲೆ ಜೊತೆಗೇ ನಾವು ರುಬ್ಕೊಳ್ತೇವೆ. ಮತ್ತು ಟೊಮೆಟೊ ಕೂಡ ಒಂದು ಬೇಯಿಸಿದ್ನಲ್ವ, ಅದ್ರ ಜೊತೆಗೆ ಹಾಕಿ ಅದನ್ನು ಕೂಡ ಸಪ್ರೇಟ್ ಎತ್ತಿಟ್ಕೊಂಡು ನಾವು ಮಸಾಲೆಗೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತೇನೆ. ನಾವೀಗ ಮಿಕ್ಸಿಗೆ ಇವಾಗ ಹುರ್ಕೊಂಡಿರೋಂಥ ಕೋಕೋನಟ್ಟು ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಅದನ್ನು ಮಿಕ್ಸಿಗೆ ಕೂಡ ಹಾಕ್ತೇನೆ. ಮಿಕ್ಸಿಗೆ ಹಾಕಿ ಮತ್ತು ಸೊಪ್ಪು ಕೂಡ ಬೇಯಿಸ್ಕೊಂಡಿರೋದು ಸೊಪ್ಪು ಮತ್ತು ಟೊಮೆಟೊ ಕೂಡ ಆ್ಯಡ್ ಮಾಡ್ತೇನೆ. ಅದ್ರ ಜೊತೆಗೆ ಸೊಪ್ಪು ಟೊಮೆಟೊ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತೇನೆ. ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಮಸಾಲೆ ರುಬ್ತೇವೆ, ಸ್ವಲ್ಪ ಸಾಫ್ಟಾಗಿ ಮ್ಯಾಚ್ ಆಗಬೇಕು. ಹಾಗಾಗಿ ನಾವು ಅಚ್ಕಾರ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಕೆಲವರು ಹಸಿಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ತಾರೆ. ನಾನಿಲ್ಲಿ ಅಚ್ಕಾರ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಅದು ಖಾರ ಜಾಸ್ತಿ ಇದ್ದರೆ ನೀವು 1 ಸ್ಪೂನ್ ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆ ಇದ್ದಾಗ 1.5 ಸ್ಪೂನನ್ನು ಹಾಕ್ಕೊಳ್ಳಿ. ನಾವು ಲೈಟಾಗಿ ಧನಿಯಾ ಪೌಡ್ರನ್ನ ಅಂದರೆ 1/4 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಹಾಕಬೇಕು, ತುಂಬ ಸ್ಮೂತಾಗಿ ಇರಲಿ ಅದು ಮಸಾಲೆ ರುಬ್ಬಿದ್ದು ಮಿಶ್ರಣ. ಮತ್ತು ನಾವು ಪಕ್ಕದಲ್ಲಿ ಉಳಿದಿರುವಂಥ ಸೊಪ್ಪು ಮತ್ತು ಕಾಳನ್ನ ನಾವು ಸೋಸ್ಕೊಂಡು ನಾವು ಅದಕ್ಕೆ ಮಸಾಲೆಗೆ ರೆಡಿ ಮಾಡ್ತೇನೆ. ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರು ಮಾಡಲಿಕ್ಕೆ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಅನ್ನು ಹಾಕಿ ಸ್ವಲ್ಪ ಬ್ರೌನಿಷ್ ಬರಲಿ, ಬೆಳ್ಳುಳ್ಳಿ ಕೂಡ ಸ್ವಲ್ಪ ಬ್ರೌನಿಷ್ ಬರೋ ತನಕ ಒಗ್ಗರಣೆನ ಕೊಡ್ಕೋತೇವೆ. ನಾನು ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ತೇನೆ. ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗದೆ, ಸೊಪ್ಪು ಎಲ್ಲ ಬೇಯಿಸಿರ್ತೇವೆ, ಆದರೂ ಸ್ವಲ್ಪ ಅದು ಮಸಾಲೆ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಲೈಟಾಗಿ ಇದು ಮಾಡ್ತೇವೆ. ಎಲ್ಲ ನೀಟಾಗಿ ಇದು ಮಾಡ್ಕೊಳ್ತೇವೆ. ಅದನ್ನು ಮಾಡಿಕೊಂಡು ಪಕ್ಕದಲ್ಲಿ ನಾವು ಉಳಿದಿರುವಂಥ ಕಾಳನ್ನ ನಾವು ಒಗ್ಗರಣೆ ಮಾಡ್ಕೊಳ್ತೇನೆ. ಊಟದ ಜೊತೆಗೆ ನೆಂಚಲಿಕ್ಕೆ ಉಳಿದಿರುವಂಥ ಕಾಳು ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ತೇನೆ. ನಾವು ಈ ಸಾಂಬಾರನ್ನ ಪಕ್ಕದಲ್ಲಿ ನಮಗೆ ಎಷ್ಟು ಹದ ಬೇಕೋ ಅಷ್ಟನ್ನು ಕೆಲವರು ಗಟ್ಟಿ ಮಾಡ್ಕೊಳ್ತಾರೆ, ಕೆಲವರು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ನಾವು ಎಷ್ಟು ಬೇಕಷ್ಟು ಹದ ನೋಡಿಕೊಂಡು ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ತೆಳು ಬೇಕಂದ್ರೆ ತೆಳು ಮಾಡ್ಕೋಬೋದು. ನಾವು ಪಕ್ಕದಲ್ಲಿ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಉಳಿದಿರೋ ಕಾಳುಗಳನ್ನ ಊಟದ ಜೊತೆಗೆ. ಇವಾಗ ಸಾಂಬಾರು ಸ್ವಲ್ಪ ಕುದಿ ಬರ್ತಾ ಇದೆ. ಅದಕ್ಕೆ ನಾವು ಕಾಳು ಜೊತೆಗೆ ಸ್ವಲ್ಪ ಕೋಕೋನಟ್ ಕೂಡ ಆ್ಯಡ್ ಮಾಡ್ತೇನೆ. ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಒಣಗೊಬ್ಬರಿ ಹಾಕೋದ್ಕಿಂತ ಹಸಿ ತೆಂಗಿನ ತುರಿನ ಹಾಕೋದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಪಕ್ಕದಲ್ಲಿ ಸ್ವಲ್ಪ ಸಾಂಬಾರು ಕುದೀತಾ ಇದೆ, 1-2 ಕುದಿ ಬಂದರೆ ಸಾಕು, ಚೆನ್ನಾಗಿರುತ್ತೆ. ನಾವಿಲ್ಲಿ ಹಳ್ಳಿ ಕಡೆ ಏನು ಮಾಡ್ತೇವೆ ಅಂದರೆ ಬಸ್ಸಾರು ಮಾಡಿದಾಗ ಹಾಲು ಕೂಡ ಹಾಕ್ತೇವೆ. ಆ ಸಾಂಬಾರಿಗೆ ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ ಅಂತೇಳಿ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಹಾಲು ಹಾಕಿದ್ಮೇಲೆ 1 ಕುದಿ ಬಂದರೆ ಸಾಕು, ಚೆನ್ನಾಗಿರುತ್ತೆ. ಈಗ ಸಾಂಬಾರು ಜೊತೆಗೆ ಮುದ್ದೆನ ರೆಡಿ ಮಾಡ್ಕೊಂಡಿದ್ದೀವಿ. ಊಟಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಈಗ ಸಾಂಬಾರು ರೆಡಿಯಾಗಿದೆ, ಮುದ್ದೆ ರೆಡಿಯಾಗಿದೆ, ಜೊತೆಗೆ ಕಾಳು ಕೂಡ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ವ, ಅದು ಕೂಡ ರೆಡಿ ಇದೆ. ಇವಾಗ ಊಟ ಮಾಡಬೇಕು. ಬನ್ನಿ ಎಲ್ಲರೂ ಊಟ ಮಾಡೋಣ. ನಾವು ಊರ ಕಡೆ ಎಲ್ಲ ಈ ಥರ ಬಸ್ಸಾರು ಮಾಡಿದಾಗ ಮುದ್ದೆ ಮಾಡಲೇಬೇಕು. ಬರೀ ರೈಸ್ ಮಾಡಿದ್ರೆ ಯಾರೂ ತಿನ್ನಲ್ಲ.